ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಬಿಗ್ ಸೈಜ್ ಸ್ಲೀವ್ಸ್ಗೆ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ. ಹಂಗಾಗಿ ಎಷ್ಟು ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಇದ್ರ ಉದ್ದ ಬಂದುಬಿಟ್ಟು 9 ಇಂಚಿದೆ, 9.5 ಇದೆ. 9.5 ಸ್ಟಿಚಿಂಗ್ ಅರ್ಧ ಇಂಚು ತೊಗೊಂಡಿದ್ದೀನಿ. ಇದು ಸುತ್ತಳತೆ ಬಂದ್ಬಿಟ್ಟು 7 ಕಾಲಿದೆ. ಓಕೆನಾ, 7 ಕಾಲು. ಇದು ಬಂದ್ಬಿಟ್ಟು 9 ಕಾಲು. ಇದು 9 ಕಾಲಿದೆ, ಇದು 7 ಕಾಲಿದೆ. ಓಕೆನಾ, ಇವಾಗ ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು 9 ಮುಕ್ಕಾಲಿದೆ. ಓಕೆನಾ, ಇಲ್ಲಿಗೆ 9 ಮುಕ್ಕಾಲಿದೆ. ಇದಿಷ್ಟು ಸರಿಯಾಗಿದೆ. ಈಗ ಈ ಥರ ಸ್ಕೇಲಾದರೂ ಮಾರ್ಕ್ ಮಾಡ್ಬೋದು, ನೀವು ಹಾಗೇನಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ಇಟ್ಕೊಂಡು ನೋಡಿ, ಈ ಥರ ಇಲ್ಲಿ ಕಂಕ್ಳುವರೆಗೂ ಇಟ್ಕೊಳ್ಳಿ. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ. ಆಮೇಲೆ ನಾನು ಹೇಳ್ದಂಗೆ ಡೌನಿಂಗ್ ಬಂದ್ಬಿಟ್ಟು 4 ಇಂಚ್ ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೀವು 3.5 ತೊಗೊಂಡ್ರೆ ತೋಳು ಟೈಟ್ ಆಗುತ್ತೆ. ನೋಡಿ, ಈ ಥರ 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೀವೇನಾದರೂ ಹಿಂಗೆ ಮಾಡ್ತೀನಿ ಅನ್ನೋದಾದರೆ ಹಿಂಗೂ ತೊಗೋಬೋದು, ತೊಂದರೆ ಏನಿಲ್ಲ. ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ದೆ 4 ಇಂಚಿಗೆ. ಇವಾಗ ಇಲ್ಲಿಂದನೂ ತೊಗೋಬೋದು ನೀವು. ಓಕೆನಾ, ನೋಡಿ ಇಲ್ಲೂ 4 ಇಂಚೇ ಬರುತ್ತೆ. ಓಕೆನಾ, ಇಲ್ಲಿಂದನೂ ಕೂಡ ನೀವು 4 ಇಂಚಿಗೆ. ಇದು ಕ್ರಾಸ್ ಇದೆ, ನೋಡಿ 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚು, ಈ ಕಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಚೇಂಜ್ ಮಾಡಿ ಈ ಥರ ಸ್ಕೇಲ್ ಇಟ್ಕೊಳ್ಳಿ. ಈ ರೀತಿ ತೊಗೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ಥರ. ಓಕೆನಾ, ಇಲ್ಲಿ ಕಂಕ್ಳುವರೆಗೂ ಬರುತ್ತೆ ಇದು. ಈಗ ಇಟ್ಕೊಂಡು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆಯಿತು. ಈಗ ಇದನ್ನೇ ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳಿ. ಓಕೆನಾ, ಈ ರೀತಿ ಸ್ವಲ್ಪ ಮುಂದಕ್ಕೆ ಇಟ್ಕೊಂಡು ಈ ರೀತಿ ಶೇಪ್ ತೆಗಿಸಿ. ಓಕೆನಾ, ನೋಡಿ ಎಷ್ಟೇನೆ ಇದು ನೀಟಾಗಿ ಬಂತು. ಇವಾಗ ಇದರಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಈ ಥರ ಇಟ್ಕೊಂಡು ಈ ಥರ ಒಂದು ಸಲ ನೀವು ಕಟಿಂಗ್ ಮಾಡಿರೋ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂತು. ಈ ರೀತಿ ಕರೆಕ್ಟಾಗಿ ಬರಬೇಕು. ಓಕೆನಾ, ಆವಾಗಲೇ ನಿಮಗೆ ಸ್ಟಿಚ್ಚಿಂಗಲ್ಲಿ ತೊಂದರೆ ಇಲ್ದೇ ನೀವು ಕಟ್ಟಿಂಗ್ನ ಸರಿಯಾಗಿ ಮಾಡಿದ್ದೀರಾ ಅಂತ ಒಂದಿದು. ಆಮೇಲೆ ಹೇಳ್ದಂಗೆ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 42 ಎದೆ ಸುತ್ತಳತೆ ಬ್ಲೌಸು ಸ್ಲೀವ್ಸ್ ಇದು. ಇದಕ್ಕೆ ನೀವು ಇಲ್ಲಿ 4 ಇಂಚು ತೊಗೋಬೇಕು. ಓಕೆನಾ, 4 ಇಂಚು ತೊಗೊಳ್ಳಿ. ಡೌನಿಂಗು 3.5 ತೊಗೊಂಡ್ರೆ ಇದು ಟೈಟ್ ಆಗುತ್ತೆ. 3.5 ತೊಗೊಂಡಾಗ ಆಮೇಲೆ ರಿಂಕಲ್ಸ್ ಬರುತ್ತೆ. ನೀವು 3.5 ತೊಗೊಂಡಾಗ ಬಟ್ಟೆ ಅರ್ಧ ಇಂಚು ಮೇಲಕ್ಕೆ ಬಂದಿರುತ್ತೆ. ಆ ಬಟ್ಟೆ ನಿಮಗೆ ಗುಪ್ಪೆ ಥರ ಇಲ್ಲೆಲ್ಲ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅದೊಂದು. ಆಮೇಲೆ ಇಲ್ಲಿಂದ ಸ್ವಲ್ಪ ಈ ಕಂಕ್ಳಲ್ಲಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ತೊಗೊಳ್ಳಿ. ಆವಾಗ ಇಲ್ಲೆಲ್ಲಾದರೂ ರಿಂಕಲ್ಸ್ ಬಂದರೆ ಅದು ಅವಾಯ್ಡ್ ಆಗುತ್ತೆ. ಓಕೆನಾ, ತೋರಿಸ್ತೀನಿ ರೀ. ಇವಾಗ ಅಕಸ್ಮಾತ್ ಒಬ್ಬರು ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ, ಇವಾಗ ಇಲ್ಲಿ ಈ ಥರ ಒಂಥರ ಸುಕ್ಕು ಈ ಥರ ಬರುತ್ತೆ ಅಂತ ಹೇಳಿದ್ರೆ ಆವಾಗ ನೀವು ಈ ಥರ ಇದು ಮಾಡ್ಕೋಬೇಕು. ಆವಾಗ ಇಲ್ಲಿಂದ ಒಂಚೂರು ಕ್ರಾಸಾಗಿ ತೊಗೊಳ್ಳಿ, ಸರಿ ಹೋಗುತ್ತೆ. ಇಲ್ಲ ಆಗಲಿಲ್ಲಪ್ಪ ಅಂದರೆ ಹಿಂಗೆ ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಅವ್ರು ಲೂಸು ಗುಪ್ಪೆ ಬರ್ತಾ ಇದೆ ಅಂದರೆ ಮಾತ್ರ ಹಿಂಗೆ ತೊಗೊಳ್ಳಿ, ಇಲ್ಲಾಂದರೆ ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಅವ್ರಿಗೆ ಸ್ಲೀವ್ಸ್ ದಪ್ಪ ಇರೋದ್ರಿಂದ ಕರೆಕ್ಟಾಗಿ ಆಗ್ಬಿಡುತ್ತೆ. ಓಕೆನಾ, ಆ ಥರ ಗುಪ್ಪೆ ಎಲ್ಲ ಬರಲ್ಲ. ಓಕೆನಾ, ಇವಾಗ ಇದು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸು. ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಶೇಪ್ ತೆಗಿಬೇಕು. 2 ಪೀಸ್ ತೊಗೊಳ್ಳಿ. ಈ ಥರ ತೊಗೊಂಡು ಬಿಗಿನರ್ಸ್ಗೆ ತುಂಬಾ ಇದು ಸ್ಲೀವ್ಸ್ ಕಟ್ಟಿಂಗಲ್ಲೇ ತೊಂದರೆ ಅಂತ ಹೇಳ್ತಾ ಇರ್ತಾರೆ. ನೀವು ಈ ಥರ ಸ್ಕೇಲ್ ತೊಗೊಂಬಿಡಿ, ನಿಮ್ಗೆ ಏನು ತೊಂದರೆ ಇರೋಲ್ಲ. ಓಕೆನಾ, ಬಿಗಿನರ್ಸು ಏನಿಲ್ಲ, ಅದು 50 ರೂಪಾಯಿ, ಒಂದು 60 ರೂಪಾಯಿ ಆಗುತ್ತೆ ಅಷ್ಟೇ. 75 ರೂಪಾಯಿ ಒಳಗೆ ಸಿಗುತ್ತೆ ನಿಮಗೆ. ಈಗ ಕಮ್ಮಿ ಆಗಿರುತ್ತೆ ಅಂಥದ್ರಲ್ಲಿ ತೊಗೊಂಬಿಟ್ರೆ ನೀವು ನೀಟಾಗಿ ಇರುತ್ತೆ. ಓಕೆನಾ, ನೋಡಿ ಈ ರೀತಿ ಒಂದು ಸ್ಕೇಲ್ನ ತೊಗೊಂಡ್ರೆ ನೀವು ಆರಾಮಾಗಿ ಕಟಿಂಗ್ನ ಮಾಡ್ಕೋಬೋದು. ಓಕೆನಾ, ಈ ರೀತಿ ನೀಟಾಗಿ ಬರುತ್ತೆ. ಈ ಥರ ಸ್ಕೇಲ್ನ ಇಟ್ಕೊಂಡ್ರೆ ನೀವು ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನಿಮಗೆ ಇಲ್ಲಿ ಶೇಪ್ ತೆಗಿಯೋಕ್ಕೆ ತುಂಬಾ ಈಸಿಯಾಗಿರುತ್ತೆ. ಓಕೆನಾ, ಈ ರೀತಿ ಕೂಡ ನೀವು ಕಟಿಂಗ್ನ ಮಾಡ್ಬೋದು. ಓಕೆನಾ, ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ. ಇಲ್ಲಿ ರಿಂಕಲ್ಸ್ ಆಗಲಿ ಒಂಚೂರು ಏನೂ ಬರಲ್ಲ. ಓಕೆನಾ, ನಿಮಗೆ ಕಷ್ಟ ಆಗುತ್ತೆ ಹಂಗೆ ಕಟಿಂಗ್ ಮಾಡೋಕ್ಕೆ ಬೇಕಾದ್ರೆ ಈ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು. ಅದು ಇದೇ ರೀತಿ ಮಾಡೋದ್ರಿಂದ ನಿಮಗೆ ಸ್ಲೀವ್ಸಲ್ಲಿ ಬಟ್ಟೆ ಜಾಸ್ತಿ ಬರಲ್ಲ. ಇನ್ನು ಎಕ್ಸ್ಟ್ರಾನೇ ತೆಗೆದಿರೋದ್ರಿಂದ ಗುಪ್ಪೆ ಬರೋದಾಗಲಿ ಆ ಥರ ಹಿಂದೆ ರಿಂಕಲ್ಸ್ ಬರೋದಾಗಲಿ ಅದು ಬರಲ್ಲ. ಇವಾಗ ನೀವು ಇಲ್ಲಿ ಎಕ್ಸ್ಟ್ರಾ ಈ ಥರ ಬಟ್ಟೆ ಬಿಟ್ಟಾಗ ಈ ಎಕ್ಸ್ಟ್ರಾ ಬಟ್ಟೆ ಏನಾಗುತ್ತೆ ಇನ್ನೂ ಮೇಲಕ್ಕೆ ಹೋಗುತ್ತೆ. ಅವಾಗ ಹಿಂದೆ ಬಟ್ಟೆ ಲೂಸ್ ಆಗಿ ಈ ಥರ ಹಿಂದೆ ಗುಪ್ಪೆ ಬರೋಕ್ಕೆ ಚಾನ್ಸ್ ಬರುತ್ತೆ. ಓಕೆನಾ, ಇವಾಗ ಇಲ್ಲಿ ನೀವು ಸ್ಟಿಚ್ ಮಾಡ್ತೀರಲ್ವ, ಇದು ಜಾಸ್ತಿ ಇದ್ದಾಗ ಬಟ್ಟೆ ಇಲ್ಲೆಲ್ಲ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಯಾಕ್. ಓಕೆನಾ, ಇಲ್ಲೆಲ್ಲ ಅದಕ್ಕೋಸ್ಕರ ನೀವು ಇದು ಶೇಪ್ ಒಂಚೂರು ನೀಟಾಗಿ ತೆಗೆದುಬಿಟ್ರೆ ಅವಾಗ ನೀಟಾಗಿ ಇದು ಎಳ್ಕೊಂಡು ಕೂತ್ಕೊಳ್ಳುತ್ತೆ ಈ ಥರ.
ಹಿಂಗೆ ಎಳ್ಕೊಂಡು ಕೂತ್ಕೊಂಡಾಗ ನಿಮ್ಗೆ ಇಲ್ಲಿ ರಿಂಕಲ್ಸ್ ಬರಲ್ಲ, ನೀಟಾಗಿ ಹಿಂಗೆ ಸ್ಟಿಚ್ ಇರುತ್ತೆ. ಓಕೆನಾ? ಅದಕ್ಕೋಸ್ಕರನೇ ನೀವು ನೀಟಾಗಿ ಈ ಥರ ಒಂದು ಸ್ಕೇಲು ಯೂಸ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ. ಓಕೆನಾ? ಆರಾಮಾಗಿ ಸಿಗುತ್ತೆ, ಇದೇನೂ ಇಲ್ಲ, ಜಾಸ್ತಿ ಏನಿಲ್ಲ, ಒಂದು 50-60 ರೂಪಾಯಿಗೆಲ್ಲ ಸಿಗುತ್ತೆ. ಓಕೆನಾ? ಯಾರಾದರೂ ಬೇಕು ಅಂದರೆ ಇವಾಗೆಲ್ಲ ಟೈಲರಿಂಗ್ ಶಾಪಲ್ಲೆಲ್ಲ ಇದೆ. ನೀವು ಮೊದಲಾದ್ರೂ ಸಿಗ್ತಾ ಇರಲಿಲ್ಲ, ನೀವು ಎಲ್ಲ ಕಡೆನೂ ಸೇಲ್ ಮಾಡ್ತಾ ಇದ್ದಾರೆ, ಇವಾಗ ಎಲ್ಲರೂ ತಗೋತಾರೆ. ಈ ಥರದ್ರಲ್ಲಿ ಇನ್ನೂ ಬೇರೆ ಬೇರೆ ಸ್ಕೇಲೆಲ್ಲ ಬಂದಿದೆ. ಆರ್ಮಲ್ ಸ್ಕೇಲು, ಶೇಪ್ ಸ್ಕೇಲು, ಕರು ಸ್ಕೇಲು ಎಲ್ಲ ಬಂದಿದೆ. ಓಕೆನಾ? ಹಾಗಾಗಿ ನೀವು ಆರಾಮಾಗಿ ಈ ಥರದ್ದೆಲ್ಲ ತೊಗೊಂಬಿಟ್ರೆ ಆರಾಮಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ? ಬಿಗಿನರ್ಸ್ಗೆ, ಮುಖ್ಯವಾಗಿ ಬಿಗಿನರ್ಸ್ಗೆ ಯೂಸ್ ಆಗುವಂಥ ಸ್ಕೇಲ್ ಇದು. ಓಕೆನಾ? ಈ ಸ್ಕೇಲ್ ಒಂದಿದ್ರೆ ಸಾಕು, ನೀವು ಸ್ಲೀವ್ಸ್ನ ಆರಾಮಾಗಿ ಕಟಿಂಗ್ ಮಾಡ್ಬೋದು. ಓಕೆನಾ? ಈ ರೀತಿ ಈ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಈ ರೀತಿ ಕಟಿಂಗ್ ಮಾಡ್ಬೋದು ನೀವು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.